ನೋಡಿ, ನಮ್ಮ ರಾಕಿ ಭಾಯ್, ರಾಕಿಂಗ್ ಸ್ಟಾರ್ ಯಶ್ ಕನ್ನಡ ಚಿತ್ರರಂಗ ಅದನ್ನು ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗಿರುವಂತಹ ನಟ, ಒಬ್ಬ ಅದ್ಭುತವಾದಂತಹ ನಟ. ಯಶ್ ಅವರ ಹಾರ್ಡ್ ವರ್ಕ್ ಕೂಡ ಅಷ್ಟೇ ಮಟ್ಟಿಗಿದೆ. ಎಂಥ ಅದ್ಭುತ ನಟ ಅಂತ ಹೇಳಿದ್ರೆ, ಆರಂಭದಿಂದಲೂ ಯಶನ್ನು ನೋಡ್ಕೊಂಬಂದಿರೋರಿಗೆ ಗೊತ್ತು ಯಶ್ ಎಷ್ಟರ ಮಟ್ಟಿಗೆ ಡೆಡಿಕೇಶನ್ ಅವರ ಕೆಲಸದಲ್ಲಿ, ಸಿನಿಮಾ ಮೇಲಿನ ಪ್ರೀತಿನೇ ಇವತ್ತು ಯಶ್ನ ಯಾವುದೋ ಒಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಿರೋದು. ಪ್ರತಿಯೊಬ್ಬರು ಕೂಡ ಕನ್ನಡ ಇಂಡಸ್ಟ್ರಿಯನ್ನು, ಪ್ರತಿಯೊಂದು ಇಂಡಸ್ಟ್ರಿಯವರು ತಿರುಗಿ ನೋಡುವಂತೆ ಮಾಡಿದ್ದು ಯಶ್ ಅವರು. ಆ್ಯಕ್ಷನ್ ಜೊತೆಗೆ ಆಳವಾದ ಭಾವನೆಗಳು. ಟಾಕ್ಸಿಕ್ ಚಿತ್ರ ಬಹಳ ನಿರೀಕ್ಷಿತ ಸಿನಿಮಾ. ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ದಿನಾಂಕಗಳು ಮುಂದೂಡ್ತಾನೆ ಇದೆ. 2 ಹಾಡುಗಳು ರಿಲೀಸ್ ಆದವು, ಬಹಳ ಸೂಪರ್ ಡೂಪರ್ ಹಿಟ್ಗಳಾದವು. ಅದೆಲ್ಲದರ ನಡುವೆ ಯಾವಾಗ ಟಾಕ್ಸಿಕ್ ಸಿನಿಮಾ ರಿಲೀಸು, ಯಾವಾಗ ಅಂತ ಹೇಳಿ ಈ ಟಾಕ್ಸಿಕ್ ಚಿತ್ರದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಆ್ಯಕ್ಷನ್ ಜೊತೆಗೆ ಆಳವಾದ ಭಾವನೆಗಳು ಕೂಡ ಇದೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದಲ್ಲಿ. ಪ್ರಮುಖವಾಗಿ ತಬಾಯಿ ಸಾಂಗ್ ಎಷ್ಟರ ಮಟ್ಟಿಗೆ ಸೂಪರ್ ಡೂಪರ್ ಹಿಟ್ ಆಗಿದೆ. ಅದರ ಜೊತೆಗೆ ಮೊನ್ನೆ ಒಂದು ಹಾಡು ರಿಲೀಸ್ ಆಯಿತು, ಮನಮೋಹಕ, ಆ ಹಾಡು ಕೂಡ. ಹಾಗಾಗಿ ತಬಾಯಿ ಸಿನಿಮಾ ಹಾಡು ಈ ಚಿತ್ರದ ಮೊದಲ ಹಾಡು. ಇದರಲ್ಲಿ ಯಶ್ ಮತ್ತು ಕಿಯಾರಾ ಅಡ್ವಾಣಿ ಇಬ್ಬರು ಕೂಡ ನಟಿಸಿದ್ದಾರೆ. ಇಬ್ಬರ ಒಂದು ಏನು ಹೇಳ್ತಾರೆ, ಅಲ್ಟಿಮೇಟ್ ಇಬ್ಬರ ಆ್ಯಕ್ಟಿಂಗ್ ಲೆವೆಲ್ ಇರಬಹುದು, ಆ ಕೆಮಿಸ್ಟ್ರಿ ಎಲ್ಲವೂ ಕೂಡ ಬಹಳ ಚೆನ್ನಾಗಿದೆ. ಮತ್ತು ವಿಶಾಲ್ ಮಿಶ್ರಾ ಈ ಹಾಡಿಗೆ ಸಂಗೀತ ಕೊಟ್ಟಿದ್ದಾರೆ. ಮೊನ್ನೆ ರಿಲೀಸ್ ಆದಂಥ ಮನಮೋಹಕ, ಇದು ಈ ಚಿತ್ರದ 2ನೇ ಹಾಡು. ಪ್ರಮೋದ್ ಮರವಂತೆ ಇದರ ಸಾಹಿತ್ಯವನ್ನು ಕೂಡ ರಚಿಸಿದ್ದಾರೆ. ನೋಡಿ, ಮೊನ್ನೆ ಅಮೇರಿಕಾದ ಸ್ಯಾನ್ ಡಿಯಾಗೋ ಕಾಮಿನ್ ಕಾನ್ ಕಾರ್ಯಕ್ರಮದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಮಾತನಾಡ್ತಾರೆ. ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಚಿತ್ರದಲ್ಲಿ ಆ್ಯಕ್ಷನ್ ಜೊತೆಗೆ ಆಳವಾದ ಭಾವನೆಗಳು ಕೂಡ ಇದೆ ಅಂತ ಹೇಳಿ ಯಶ್ ಅವರು ಹೇಳಿರುವುದು. ಅದರ ಜೊತೆಗೆ ಟಾಕ್ಸಿಕ್ ಸಿನಿಮಾ ಕೇವಲ ಭರ್ಜರಿ ಆ್ಯಕ್ಷನ್ಗಳಿಗಷ್ಟೇ ಸೀಮಿತವಾಗಿರುವುದಲ್ಲ, ಅದರಲ್ಲಿ ಭಾವನಾತ್ಮಕವಾದಂತಹ ಅಂಶಗಳು ಕೂಡ ಪಾತ್ರ ನಿರ್ವಹಿಸುತ್ತೆ. ಅಭಿಮಾನಿಗಳಿಗೆ ಭರವಸೆ ಕೊಟ್ಟಿದ್ದಾರೆ. ಏನು ಹಾಡುಗಳನ್ನು ನೋಡಿ ಹಿಂಗೆ ಇರುತ್ತಾ ಸಿನಿಮಾ ಅಂತ ನೀವು ಅಂದ್ಕೊಂಡಿದ್ದೀರಾ, ಬಟ್ ಖಂಡಿತ ಅಲ್ಲ, ಊಹೆ ಮಾಡದ ರೀತಿಯಲ್ಲಿ ಇದೆ. ಭಾವನೆಗಳು ಕೂಡ ಅದರಲ್ಲಿ ತುಂಬಿಕೊಂಡಿದೆ. ಅಮೇರಿಕಾದ ಸ್ಯಾನ್ ಡಿಯಾಗೋ ಕಾಮಿನ್ ಕಾರ್ಯಕ್ರಮದಲ್ಲಿ ಯಶ್ ಅವರು ಮಾತನಾಡ್ತಾ, ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಚಿತ್ರದಲ್ಲಿ ಆ್ಯಕ್ಷನ್ ಜೊತೆಗೆ ಆಳವಾದ ಭಾವನೆಗಳು ಇದೆ ಅಂತ ಹೇಳಿರೋದು. ಇದೊಂದು ರೋಲರ್ ಕೋಸ್ಟರ್ ಅನುಭವ. ಕತೆ ತುಂಬ ಆಳವಾಗಿದೆ, ಜೀವನಕ್ಕಿಂತಲೂ ದೊಡ್ಡದಾಗಿ ಮೂಡಿಬಂದಿದೆ. ಚಿತ್ರದ ಒಟ್ಟಾರೆ ಸ್ವರೂಪವೇ ಅದು, ಆದರೆ ಇದರಲ್ಲಿ ಭಾವನೆಗಳೂ ಕೂಡ ಇದೆ. ಈ ಸಂಯೋಜನೆ ಖಂಡಿತವಾಗ್ಲೂ ಕೂಡ ಕೆಲಸ ಮಾಡುತ್ತೆ, ಅದರ ನಂಬಿಕೆ ನನಗಿದೆ. ಸಿನಿಮಾ ನೋಡಿ ಹೊರಬರುವವರು ಇದೇನು ಸಿನಿಮಾ, ಇದೇನಪ್ಪ ಈ ರೀತಿ ಸಿನಿಮಾ ಅಂತ ಹೇಳಿ ಖಂಡಿತ ಆಶ್ಚರ್ಯ ಪಡ್ತಾರೆ ಅಂತ ಯಶ್ ಅವರು ಹೇಳಿದ್ದಾರೆ. ಚಿತ್ರದ ಟೀಸರ್ನಲ್ಲಿ ಕತ್ತಲೆಯ ಹಿನ್ನೆಲೆ, ಸ್ಟೈಲಿಶ್ ಆ್ಯಕ್ಷನ್ಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದರೂ ಟಾಕ್ಸಿಕ್ ಚಿತ್ರದ ಕಥೆಯನ್ನು ಮುನ್ನಡೆಸುವ ಪ್ರಮುಖ ಶಕ್ತಿಯೇ ಭಾವನೆ ಅಂತ ಹೇಳಿ ಯಶ್ ಅವರು ಸ್ಪಷ್ಟಪಡಿಸಿರೋದು. ಇದೇ ವೇಳೆ ಜಾನ್ವಿಕ್ ಸರಣಿಯ ಚಿತ್ರಗಳಿಗೆ ಆ್ಯಕ್ಷನ್ ಸಂಯೋಜನೆ ಮಾಡಿರೋ ಸ್ಟಂಟ್ ನಿರ್ದೇಶಕ ಜೆ ಪೆರಿ ಅವರ ಬಗ್ಗೆನೂ ಕೂಡ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಯಶ್ ಅವರು. ನನಗೆ ಆ್ಯಕ್ಷನ್ ತುಂಬ ಇಷ್ಟ, ನಾನು ಆ್ಯಕ್ಷನ್ ಸಿನಿಮಾಗಳ ದೊಡ್ಡ ಅಭಿಮಾನಿ. ಆ್ಯಕ್ಷನ್ ದೃಶ್ಯಗಳಲ್ಲಿ ಅಭಿನಯಿಸುವ ಅವಕಾಶ ಸಿಕ್ಕಾಗಲೆಲ್ಲ ತುಂಬ ಉತ್ಸಾಹಕನಾಗಿರ್ತೀನಿ. ಜೆ ಅದ್ಭುತ ಕೆಲಸ ಮಾಡಿದ್ದಾರೆ. ಅವರು ಸಂಯೋಜಿಸಿರುವಂಥ ಆ್ಯಕ್ಷನ್ ದೃಶ್ಯಗಳು ನನಗೆ ಯಾವಾಗಲೂ ಸ್ಫೂರ್ತಿ. ಕೇವಲ ಆ್ಯಕ್ಷನ್ಗಷ್ಟೇ ತಂಡ ಒತ್ತು ನೀಡಿಲ್ಲ, ನನ್ನ ದೃಷ್ಟಿಯಲ್ಲಿ ಆ್ಯಕ್ಷನ್ ಜೊತೆಗೆ ಒಂದು ಭಾವನೆ ಇರಬೇಕು. ಟಾಕ್ಸಿಕ್ ಚಿತ್ರದ ಸಾರವೂ ಕೂಡ ಅದೇ. ಪ್ರತಿಯೊಂದು ಆ್ಯಕ್ಷನ್ ದೃಶ್ಯದ ಹಿಂದೆ ಭಾವನಾತ್ಮಕ ಕಾರಣ ಇದೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಇದೇ ರೀತಿಯ ವಿಧಾನವನ್ನು ಮುಂಬರುವಂತಹ ರಾಮಾಯಣ ಚಿತ್ರದಲ್ಲಿಯೂ ಕೂಡ ಅನುಸರಿಸಲಾಗಿದೆ. ರಾಮಾಯಣ ಚಿತ್ರದಲ್ಲೂ ಕೂಡ ಅದ್ಭುತ ಆ್ಯಕ್ಷನ್ ಇದೆ, ಆದರೆ ಅದಕ್ಕಿಂತಲೂ ಭಾವನೆಗಳಿಗೆ ಸಮಾನ ಮಹತ್ವವನ್ನು ಕೊಡಲಾಗಿದೆ ಅಂತ ಹೇಳಿ. ಸೊ ಗೀತು ಮೋಹನ್ ದಾಸ್ ನಿರ್ದೇಶಿಸಿರುವಂತಹ ಟಾಕ್ಸಿಕ್ ಚಿತ್ರ KVN ಪ್ರೊಡಕ್ಷನ್ಸ್ ಮತ್ತು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ನಿರ್ಮಿಸಿದೆ. ಚಿತ್ರದಲ್ಲಿ ಕಿಯಾರಾ ಅಡ್ವಾಣಿ, ನಯನತಾರಾ, ಹುಮಾ ಖುರೇಶಿ, ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ್ ಸೇರಿದಂತೆ ಸಾಕಷ್ಟು ಜನ ನಟಿಸಿದ್ದಾರೆ. ಕನ್ನಡ ಹಾಗೆ ಇಂಗ್ಲಿಷ್ ಭಾಷೆಗಳಲ್ಲಿ ಏಕಕಾಲಕ್ಕೆ ಚಿತ್ರೀಕರಿಸಲಾಗಿದೆ. ಇದೇ ಬರುವ ಆಗಸ್ಟ್ 26ನೇ ತಾರೀಕು ವಿಶ್ವದಾದ್ಯಂತ ಹಲವು ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಷ್ಟು ಕ್ಯೂರಿಯಾಸಿಟಿ ಮೂಡಿಸಿದೆಯೋ ರಿಲೀಸ್ ಆದ ನಂತರವೂ ಅಷ್ಟೇ ಕ್ಯೂರಿಯಾಸಿಟಿ ಹುಟ್ಟಿಸ್ಲಿ.
ಅದ್ಭುತವಾದಂತಹ ಯಶಸ್ಸು. KGF 2 ಪಾರ್ಟ್ ಏನು ಬಂತು ಅದಕ್ಕಿಂತನೂ ಮತ್ತಷ್ಟು ಯಶಸ್ಸನ್ನು ಟಾಕ್ಸಿಕ್ ಗಳಿಸಲಿ ಅನ್ನೋದೇ ನಮ್ಮ ಆಶಯ.